ಅಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದೆನ್ನ ತನು ಶುದ್ಧವಾಯಿತು, ಮನಶುದ್ಧವಾಯಿತು, ಧನ ಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು. ವಾರಿಕಲ್ಲ ಪುತ್ಥಳಿಯನ್ನಪ್ಪಿಕೊಂಡಂತಾಯಿತು. ಕೂಡಲ ಸಂಗಮ ದೇವ, ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಗಣವನ್ನು ಏನೆಂದು ಉಪಮಿಸುವೆ. ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಪರಮ ಪೂಜ್ಯನೀಯ ಶ್ರೀ ಗುರುದೇವರನ್ನ, ಈ ನಾಡಿನ ಸರ್ವಸಂತ ಮಹಾತ್ಮರನ್ನ, ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಅವರೆಲ್ಲರಲ್ಲಿಯೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರನ್ನ ಇಲ್ಲಿ ಸಮ್ಮಿಳಿತರನ್ನಾಗಿ ಮಾಡಿರುವಂತಹ ನವಯುಗದ ಆಧ್ಯಾತ್ಮಿಕ ಗುರುಗಳು, ಇಡೀ ಜಗತ್ತನ್ನೇ ಒಂದೇ ವೇದಿಕೆಯಲ್ಲಿ, ಒಂದೇ ದೃಷ್ಟಿಯಲ್ಲಿ, ಸಮಾನತೆಯಲ್ಲಿ ಕಂಡುಕೊಂಡು ಸರ್ವಜೀವಿಗಳ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟಿರತಕ್ಕಂತಹ ಪರಮ ಪೂಜ್ಯನೀಯರಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನು ಕೂಡ ಈ ಸಮಯದಲ್ಲಿ ಸ್ಮರಣೆ ಮಾಡಿಕೊಂಡು, ಅವರ ಹಾದಿಯಲ್ಲೇ ಮುನ್ನಡೆದುಕೊಂಡು ಬರ್ತಾ ಇರುವಂತಹ ಸ್ವರ್ಣಮಲ ಮಾತೋಶ್ರೀ ಅಮ್ಮನವರನ್ನು ಕೂಡ ಸ್ಮರಣೆ ಮಾಡಿಕೊಂಡು, ವಿಶೇಷವಾಗಿ ಮಹಿಳಾ ಮಹಾದಾನ ಚಕ್ರ 2ನೇ ವರ್ಷದ್ದು, ಜೊತೆಗೆ ವಚನ ಧ್ಯಾನ ಸಂಗಮ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಉತ್ತರ ಕರ್ನಾಟಕದ ಎಲ್ಲ ಧ್ಯಾನಿಗಳಿಗೆ ಇದರ ಸದುಪಯೋಗವಾಗಲಿ ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರತಕ್ಕಂತಹ ಎಲ್ಲ ಆಯೋಜಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. PSSMನ ಎಲ್ಲ ಮಾಸ್ಟರ್ಸ್ಗಳು, ಬ್ರಹ್ಮರ್ಷಿಗಳು ಆಗಮಿಸಿದ್ದಾರೆ. ಆ ಎಲ್ಲ ಹಿರಿಯ ಮಾಸ್ಟರ್ಸ್ಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿಯವರೆಗೂ ಬಹಳ ಸುಂದರವಾಗಿ ಪತ್ರಿಜಿಯವರ ಮತ್ತು ಬಸವಣ್ಣನವರ ನಡುವಿನ ಸಾಮ್ಯತೆಯ ಬಗ್ಗೆ ನಮಗೆಲ್ಲ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಗೋವಿಂದರಾಜು ಸರ್ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಧ್ಯಾನ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಸುಂದರವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಎಲ್ಲ ವ್ಯವಸ್ಥಾಪಕರಿಗೆ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಬಹಳ ಸಂತೋಷದಿಂದ ಇಲ್ಲಿ ಬಂದು ನಿಂತಿದ್ದೇನೆ. ಬಸವಣ್ಣನವರ ಒಂದು ಮಾತಿನೊಂದಿಗೆ ನಾನು ಕಾರ್ಯಕ್ರಮವನ್ನು ಹೇಳಬೇಕು, ತಿಳಿಸಬೇಕು ಅಂತಂದ್ರೆ, 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಅಸಮಾಧಾನ, ಅಸಮಾನತೆ ಮತ್ತು ಇವರು ಬೇರೆ ಅವರು ಬೇರೆ ಅನ್ನುವಂತಹ ಧಾರ್ಮಿಕ ಪಂಗಡಗಳ ವ್ಯತ್ಯಾಸದಿಂದ ಸಾಮಾಜಿಕ ಶಾಂತಿಯನ್ನ ಕದಡುವಂತಹ ವ್ಯವಸ್ಥೆಯನ್ನ, ಜಾತೀಯತೆಯನ್ನ ನಾವು ಆ ಸಮಯದಲ್ಲಿ ಕಾಣ್ತಾ ಇದ್ವಿ. ಇದನ್ನು ಕಂಡಿರತಕ್ಕಂತಹ ಬಸವಣ್ಣನವರು ಒಂದು ಸಂಕಲ್ಪವನ್ನು ಮಾಡ್ತಾರೆ. ಯಾವಾಗ ಈ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದು ದೂರ ಆಗುತ್ತದೋ ಅವಾಗ ಮಾತ್ರ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ.
ಆ ಅಸಮಾನತೆ ನಿವಾರಣೆ ಅವರಿಂದ ಇವರಿಂದ ಪ್ರಾರಂಭ ಆಗೋದು ಬೇಡ, ಇದು ನನ್ನಿಂದಲೇ ಆರಂಭ ಆಗಲಿ ಅಂತ ತಿಳ್ಕೊಂಡು ಸರ್ವ ಜಾತಿಗಳನ್ನ ಸರ್ವ ಧರ್ಮದವರನ್ನ ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಒಪ್ಪಿಕೊಂಡು ಅವರಿಗೆ ಆಧ್ಯಾತ್ಮಿಕ ಬೋಧನೆಯನ್ನ ಮಾಡಿರತಕ್ಕಂತಹ ಶ್ರೇಯಸ್ಸು ಯಾರಿಗೆ ಸಿಗ್ತಾ ಇತ್ತು ಅಂತಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಅದು ಸಲ್ತಾ ಇದೆ. ಇವತ್ತು ಅವರ ಆ ಒಂದು ಅಸಮಾನತೆಗಾಗಿ ಮಹಾ ಮಾನವತಾವಾದಿಯಾಗಿದ್ದುಕೊಂಡು ಭಕ್ತಿ ಭಂಡಾರಿಯಾಗಿ ವಿಶ್ವ ಜ್ಯೋತಿಯಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಈ ಜಗತ್ತಿಗೆ ಬಹಳ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಂತವರು ಬಸವಾದಿ ಶಿವಶರಣರು. ಅದಾದ ಮೇಲೆ ಸುಮಾರು ವರ್ಷಗಳವರೆಗೆ ಮತ್ತೆ ಅದೇ ಕಪ್ಪು ಛಾಯೆ ನಮ್ಮ ಸಮಾಜದಲ್ಲಿ ಮೂಡುತ್ತಾ ಇದೆ. ಇವತ್ತು ನಾನು ಬೇರೆ ನೀನು ಬೇರೆ, ನನ್ನ ಜಾತಿ ಬೇರೆ ನಿನ್ನ ಜಾತಿ ಬೇರೆ, ನಾವೆಲ್ಲರೂ ನಮ್ಮದೇ ಶ್ರೇಷ್ಠ ಅಂತ ತಿಳ್ಕೊಂಡು ನಮ್ಮೊಳಗನೆ ನಾವು ಬಡದಾಡ್ತಾ ಇದ್ದೇವೆ. ಆದರೆ ನಾವು ಮಾಡಬೇಕಾದಂತಹ ಕೆಲಸ ಏನು ಅನ್ನುವುದನ್ನ ಮರೆತು ಬಿಟ್ಟಿದ್ದೇವೆ ಇವತ್ತು. ಅದಕ್ಕೆ ಬಸವಣ್ಣನವರು ಹೇಳಿದರು, ಇವನಾರವ 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 ಎನ್ನದಿರು, ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಹಾ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಯಾರನ್ನೂ ಕೂಡ ಅವರು ತಮ್ಮ ಬದುಕಿರುವವರೆಗೂ ಬಹುಶಃ ನಾವು ಕೇಳ್ತೇವೆ, ಹೂ ಇಸ್ ಹಿ, ಹೂ ಇಸ್ ಸಿ, ವೇರ್ ಆರ್ ಯು ಫ್ರಮ್, ನೀನು ಯಾರು, ಇವಳಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ ಅಂತ ಬಹಳಷ್ಟು ಜನ ಕೇಳ್ತೇವೆ. ಹೂ ಆರ್ ಯು ಅಂತ ನಾವು ಕೇಳ್ತೇವೆ, ನೀನು ಯಾರು ಅಂತ ನಾವು ಕೇಳ್ತೇವೆ, ಹೌದಲ್ಲ ಎಲ್ಲರೂ. ಆದ್ರೂ ಒಂದು ಸಾರಿ ಆದರೂ ಕೂಡ ನಾವು ಹೂ ಆಮ್ ಐ ಅನ್ನುವುದರ ಬಗ್ಗೆ ವಿಚಾರ ಮಾಡಿದಿವೇನು? ಹೂ ಆರ್ ಯು, ನೀನು ಯಾರು ಅನ್ನುವುದನ್ನ ಎಲ್ಲರನ್ನೂ ಕೇಳ್ತಾ ಹೊರಟಿದೀಯಾ? ನೀನು ಹುಟ್ಟಿ ಬಂದಿರುವುದು ಹೂ ಆರ್ ಯು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದಕ್ಕಾಗಿ ಅಲ್ಲ. ನೀನು ಹುಟ್ಟಿ ಬಂದಿರುವುದು ಹೂ ಆಮ್ ಐ, ನಾನು ಯಾರು, ನನ್ನ ನಿಜವಾಗಿರತಕ್ಕಂತಹ ಸ್ವರೂಪ ಏನು ಅನ್ನುವುದನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾನು ಬಂದಿದ್ದೇನೆ ವಿನಃ ಹೂ ಆರ್ ಯು, ನೀನು ಯಾರು, ನೀನು ಯಾರು, ನೀ ಏನ್ ಮಾಡ್ತಾ ಇದ್ದೀಯ, ಮತ್ತೊಬ್ಬರ ಬಗ್ಗೆ ಏನೋ ವಕಾಲತ್ತು ವಹಿಸಿಕೊಂಡು ಮತ್ತೊಬ್ಬರ ಬಗ್ಗೆ ನೀನು ಬರೆಯುವುದಕ್ಕಾಗಿ ಬಂದಿಲ್ಲ. ನಿನ್ನ ಜೀವನದ ಸದುಪಯೋಗವನ್ನ ನೀನು ಮಾಡಿಕೊಳ್ಬೇಕಾಗತ್ತೆ. ಹಾಗಾದ್ರೆ ಹೂ ಆಮ್ ಐ? ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವಲ್ಲ, ಯಾಕೆ ಸೇರಿದ್ದೇವೆ? ನಾವೆಲ್ಲರೂ ವೈ ವಿ ಆರ್ ಕಮಿಂಗ್ ಹಿಯರ್, ನಾವು ಯಾಕೆ ಇಲ್ಲಿಗೆ ಬಂದಿದ್ದೇವೆ? ಎರಡು ದೃಷ್ಟಿಯಲ್ಲಿ ನೀವು ತಿಳ್ಕೊಳ್ಬೇಕು. ಈ ಅನುಭವ ಮಂಟಪಕ್ಕೆ ಯಾಕೆ ನೀವು ಬಂದಿರಿ ಒಂದತ್ತು ತಿಳ್ಕೊಂಡ್ರೆ, ಇನ್ನೊಂದು ಈ ಭೂಮಿಗೆ ನಾವು ಯಾಕೆ ಬಂದ್ವಿ, ವೈ ವಿ ಆರ್ ಕಮಿಂಗ್ ಹಿಯರ್. ಯಾರು ಹೇಳ್ತೀರಿ ಯಾಕೆ ಬಂದ್ವಿ? ಗುರುಗಳೇ ಏನಿಲ್ಲ, ಸುಮ್ಮನೆ ಕಾರ್ಯಕ್ರಮದ ನೋಡ್ಕೊಂಡು ಹೋಗ್ಬೇಕು, ಧ್ಯಾನ ಮಾಡಿಸ್ತಾರಂತೆ, ಧ್ಯಾನ ಮಾಡಬೇಕು, ಅನುಭವಿಗಳು ಮಾಸ್ಟರ್ಸ್ ಬಂದಿದ್ದಾರೆ, ಆ ಮಾಸ್ಟರ್ಸ್ಗಳ ಜ್ಞಾನವನ್ನು ನಾನು ತಿಳ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನಂತ ಇಲ್ಲಿದ್ದವರು ಹೇಳಬಹುದು. ಹಾಗಾದ್ರೆ ಭೂಮಿಗೆ ಯಾಕೆ ಬಂದ್ವಿ? ಹೂ ನೋಸ್ ದಿಸ್ ಫ್ಯಾಕ್ಟ್, ರಿಯಾಲಿಟಿ. ಯಾಕೆ ನಾವು ಈ ಭೂಮಿಗೆ ಬಂದ್ವಿ ಅನ್ನುವುದರ ಬಗ್ಗೆ ನಮಗ್ ಗೊತ್ತೇ ಆಗ್ಲಿಲ್ಲಲ್ಲ. 50-60 ವರ್ಷಗಳನ್ನ ಕಳೆದ್ವಿ, ಶಾಲೆ ಕಾಲೇಜುಗಳಿಗೆಲ್ಲ ಹೋದ್ವಿ, KG ಇಂದ PG ತನಕ ಕಲಿತ್ವಿ, ಡಾಕ್ಟರೇಟ್ ಮುಗಿಸಿದ್ವಿ, ಹಣ ಗಳಿಸಿದ್ವಿ, ಮದುವೆ ಮಾಡ್ಕೊಂಡ್ವಿ, ಮಕ್ಕಳನ್ನ ಹಡಿದ್ವಿ, ಏನೆಲ್ಲವನ್ನ ಗಳಿಕೆ ಮಾಡಿದ್ವಿ. ಇಷ್ಟೆಲ್ಲ ಆದ ಮೇಲೇನೂ ಕೂಡ ನಾನು ಯಾಕೆ ಈ ಭೂಮಿಗೆ ಬಂದೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನೇ ಕಂಡುಕೊಳ್ಳಲಿಲ್ಲ ಅಂತಂದ್ರೆ ಏನ್ ಮಾಡುದು? ಮನುಷ್ಯನಾಗಿ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಏನ್ರಿ? ಸ್ಥಿರ ಮುಕ್ತಿ ಪಡೆಯದ ನರಜನ್ಮವ್ಯಾಕೆ? ಮಹಾತ್ಮರು ಹೇಳ್ಕೊಂಡು ಬಂದ್ರು. ಇವತ್ತು ಮಾನವ ಜನ್ಮಕ್ಕೆ ಬಂದ ಮೇಲೆ ಮುಕ್ತಿಯ ಸುಖವನ್ನ ಅನುಭವಿಸಲಿಲ್ಲ ಅಂದ್ರೆ ಬರೀ ವಿಷಯಾದಿಗಳ ಸುಖ. ಜಾಮೂನ್ ಹೇಗಾಗಿತ್ತು? ತುಂಬಾ ಚೆನ್ನಾಗಿತ್ತು. ಜಾಮೂನ್ ತಿನ್ಲಿಕ್ಕೆ ಬಂದಿದ್ದೇವೆ ನಾವು. ತಿನ್ನಬೇಕು ತಿನ್ನಬಾರದು ಅಂತಲ್ಲ, ಅದೇ ನಮ್ಮ ಜೀವನ ಅಲ್ಲ. ಪ್ರಪಂಚ ಪತ್ರಿಜಿಯವರು ಹೇಳಿದ್ದೇನು ಅಂತಂದ್ರೆ,
ಪ್ರತಿ ಕ್ಷಣವನ್ನ ಆನಂದಿಸು, ಪ್ರತಿ ಕ್ಷಣವನ್ನ ಅದ್ಭುತವಾಗಿ ಜೀವಿಸು. ಎಷ್ಟು ಜನ ನಾವು ಅದ್ಭುತವಾಗಿ ಜೀವಿಸ್ತಾ ಇದ್ದೇವೆ ಇವತ್ತು? ಆನಂದವಾಗಿ ಎಷ್ಟು ಜನ ನಾವು ಬದುಕ್ತಾ ಇದ್ದೇವೆ ಇವತ್ತು? ಯಾಕೆ ಬದುಕಲಿಕ್ಕೆ ಆಗುತ್ತಾ ಇಲ್ವಾ ನಮಗೆ? ನಾವು ಯಾರು ಅನ್ನುವುದನ್ನ ತಿಳ್ಕೊಳ್ಳೋದು ಒಂದು ಕಡೆಗೆ ಆದ್ರೆ, ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನುವುದನ್ನ ತಿಳ್ಕೊಳ್ಬೇಕು ಎರಡನೇ ಪ್ರಶ್ನೆ. ನಾನಾರು ಅಂದಾಗ ನೀವೆಲ್ಲರೂ ಹೇಳ್ತೀರಿ, ನಮ್ಮ ಹೆಸರುಗಳನ್ನ ನಾವು ಹೇಳ್ತಾ ಹೋಗ್ತೇವೆ. ನಾನು ಅಂಥವನು, ನಾನು ಇಂಥವನು, ಆ ಕಡೆಯಿಂದ ಬಂದೇನೆ, ಈ ಕಡೆಗೆ ಬಂದಿದ್ದೇನೆ, ಅಥವಾ ನಾನು ಮೇಲ್, ನಾನು ಫಿಮೇಲ್, ನಾನು ಗಂಡು ಮಗ ಅಥವಾ ಹೆಣ್ಣು ಮಗಳು. ನಿನ್ನ ಯಾವುದೇ ರೀತಿಯಾದಂತಹ ಲಿಂಗವನ್ನಾಗಲಿ, ನಿನ್ನ ಜಾತಿಯನ್ನಾಗಲಿ, ನಿನ್ನ ಧರ್ಮವನ್ನಾಗಲಿ, ನಿನ್ನ ಕುಟುಂಬವನ್ನಾಗಲಿ ಕೇಳ್ತಾ ಇಲ್ಲ. ಹೂ ಆರ್ ಯು? ನೀನು ಯಾರು ಅಂತ ಹೇಳಿದಾಗ ಬಹಳಷ್ಟು ಜನ ಹೇಳ್ತಾರೆ, ಗೊತ್ತಿಲ್ಲ ಗುರುಗಳೇ. ಹಾಗಾದ್ರೆ ತಿಳ್ಕೊಳ್ಳೋದು ಯಾವಾಗ ನಾವೆಲ್ಲ? ನಾನು ಯಾರು ಅಂದಾಗ ನಾನು ಆತ್ಮಸ್ವರೂಪನಿದ್ದೇನೆ. ಬಟ್ ಬರೀ ಆತ್ಮಸ್ವರೂಪನಿದ್ದೇನೆ ಅಂತಂದ್ರೆ ಗೊತ್ತೇ ಆಗೋದಿಲ್ಲ. ಅದಕ್ಕ ಸಾಧನೆಯನ್ನ ಮಾಡಬೇಕು. ಆ ಆತ್ಮ ಸಾಧನೆ ಯಾವುದು? ಈಗ ತಾವೆಲ್ಲ ಇಲ್ಲಿಗೆ ಒಂದು ಸಾಧನೆಯ ಮೂಲಕವಾಗಿ ಸಾಧನವನ್ನ ಬಳಕೆ ಮಾಡಿಕೊಂಡು ತಾವೆಲ್ಲ ಬಂದಿದ್ದೀರಿ, ಹೌದಲ್ಲ? ಕೆಲವರು ಬೆಂಗಳೂರಿಂದ ಬರ್ಬೇಕಾದ್ರೆ ಕಾರ್ ತಗೊಂಡು ಬಂದಿರಿ, ಇನ್ನು ಕೆಲವರು ಟ್ರೈನಿಗೆ ಬಂದಿದ್ರಿ, ಕೆಲವರು ಬಸ್ಸಿಗೆ ಬಂದಿರಿ. ಹೇಗೋ ಒಂದು ಸಾಧನವನ್ನ ಮೂಲ ಮಾಡಿಕೊಂಡು ಈ ಸ್ಥಾನಕ್ಕೆ ಬಂದಿದ್ದೀರಿ. ಈ ಒಂದು ಗುರಿಯನ್ನ ಮುಟ್ಟಬೇಕಾಗಿತ್ತು ಅಂದ್ರೆ ಒಂದು ಸಾಧನವನ್ನ ನೀವು ಉಪಯೋಗ ಮಾಡಿಕೊಂಡು ಬಂದಿದ್ದೀರಿ ಎಲ್ಲರೂ, ನನ್ನನ್ನು ಹಿಡ್ಕೊಂಡು. ಹಾಗಾದರೆ ಆತ್ಮ ತತ್ವವನ್ನ, ಆತ್ಮ ಸ್ಥಿತಿಯನ್ನ ಮುಟ್ಟುವಂತಹ, ತಿಳಿಸಿಕೊಡುವಂತಹ ಒಂದು ಸಾಧನ ಇದೆ. ಆ ಸಾಧನ ಯಾವುದು? ಅದೇ ಧ್ಯಾನ. ನಾವಂತೇವೆ, ಬೆಳಗ್ಗೆ ಪತ್ರಿಜಿಯವರು ಒಂದು ಬೆಸ್ಟ್ ಮೆಸೇಜ್ ಕೊಟ್ಟರು ನಮಗೆ. ಏನೋ, ಕಣ್ಣುಗಳೆರಡನ್ನ ಮುಚ್ಚಿಕೊಂಡು ಕೈಗಳನ್ನ ಕಟ್ಟಿಕೊಂಡು ಸುಮ್ಮನೆ ಕೂತ್ಕೋ, ಧ್ಯಾನ ಮಾಡು. ಇಲ್ಲಿ ಧ್ಯಾನವನ್ನ ಮಾಡು, ಕುಳಿತುಕೋ, ಕೈಗಳನ್ನ ಕಟ್ಟುಕೋ, ಕಣ್ಣುಗಳನ್ನ ಮುಚ್ಕೋ ಹೇಳುವುದರ ಉದ್ದೇಶ ಏನು ಅಂದ್ರೆ, ಬಾಹ್ಯ ಪ್ರಪಂಚವನ್ನ ಅದರ ಪಾಡಿಗೆ ಅದನ್ನು ಬಿಟ್ಟು ನಿನ್ನ ಒಳಗಿನ ಪ್ರಪಂಚವನ್ನ ನೀನು ಕಂಡುಕೋ. ಬಸವಾದಿ ಶಿವಶರಣರು ಮಾಡಿದ್ದು ಏನು ಅಂತಂದ್ರೆ, ಇಷ್ಟ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸುವುದಕ್ಕೋಸ್ಕರವಾಗಿ ಅವರು ಬಾಗಿಲಲ್ಲಿ ಜಂಗಮ ಯೋಗಿ ಅಲ್ಲಮ ಪ್ರಭುದೇವರು ಬಂದು ನಿಂತರೂ ಸಹಿತ ಬಸವಣ್ಣನವರು ಲಿಂಗಾಂಗ ಸಾಮರಸ್ಯದಲ್ಲಿ ತನ್ಮಯರಾಗಿದ್ರು, ಹೌದಲ್ಲೋ? ಅವರು ತಮ್ಮೊಳಗೆ ತಾವಿದ್ರು ಕರ್ಣಿಕ ಮಂತ್ರಿ. ಎಷ್ಟೇ ದೊಡ್ಡ ವ್ಯವಹಾರ, ಈ ಎಲ್ಲ ವ್ಯವಹಾರಗಳ ಮಧ್ಯದಲ್ಲಿ ಬಸವಣ್ಣನವರನ್ನ ಮೊದಲು ಮಾಡಿಕೊಂಡು ಎಲ್ಲ ಶರಣರು ಆತ್ಮ ಕಲ್ಯಾಣಕ್ಕಾಗಿ ತಮ್ಮ ಬದುಕಿನ ಸಮಯವನ್ನ ಮೀಸಲಾಗಿಟ್ಟಿದ್ರು. ಆದ್ರೆ ಇವತ್ತು ನಾವು ನೋ ಟೈಮ್, ಬಹಳ ಬ್ಯುಸಿ ಇದ್ದೇವೆ. ಎಲ್ಲದಕ್ಕೂ ಟೈಮ್ ಐತ್ ನಮಗ. ಆತ್ಮ ಕಲ್ಯಾಣಕ್ಕೆ, ಧ್ಯಾನಕ್ಕೆ, ಸ್ವಾಧ್ಯಾಯಕ್ಕೆ, ಸಜ್ಜನರ ಸಾಂಗತ್ಯಕ್ಕೆ ನಮಗೆ ಟೈಮ್ ಇಲ್ಲ. ಎಲ್ಲದಕ್ಕೂ ಟೈಮ್ ಐತೆ. ಬೇಕಾದ್ರೆ ನೋಡ್ರಿ, ಹರಟೆ ಹೊಡಿಲಿಕ್ಕೆ ಟೈಮ್ ಸಿಗ್ತದೆ, ಟಿವಿ ಧಾರಾವಾಹಿ ನೋಡ್ಲಿಕ್ಕೆ, ಸಿನಿಮಾ ನೋಡ್ಲಿಕ್ಕೆ ಟೈಮ್ ಸಿಗ್ತದೆ, ಮೊಬೈಲ್ ಕುತ್ಕೊಂಡು ಆಪರೇಟ್ ಮಾಡ್ಲಿಕ್ಕೆ, ರೀಲ್ಸ್ ನೋಡ್ಲಿಕ್ಕೆ ಟೈಮ್ ಸಿಗ್ತದೆ. ಆದರೆ ಧ್ಯಾನ ಮಾಡ್ಲಿಕ್ಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಈ ಒಂದು ಮಾನವ ಜನ್ಮದ ಶ್ರೇಷ್ಠತೆ ನಮಗೆ ಗೊತ್ತಾಗುತ್ತಾ ಇಲ್ಲ. ಎಲ್ಲದರಲ್ಲಿಯೂ ಲಾಭವನ್ನ ಕೇಳುವಂತವರು. ನನಗೆ ಬಹಳ ವಿಷಾದದ ಸಂಗತಿ ಏನು ಅಂತಂದ್ರೆ, ಇಲ್ಲಿ ಸಾವಿರಾರು ಕುರ್ಚಿಗಳಿದಾವೆ, ಆದರೆ ಆ ಕುರ್ಚಿಗಳಲ್ಲಿ ಕೆಲವು ಜನ, ಈ ಕಡೆಗೆ ಒಂದು 60 ಜನ, ಈ ಕಡೆಗೆ ಒಂದು 60 ಜನ. ಅಂದ್ರೆ ನಮ್ಮ ಜನರ ಆಸಕ್ತಿ ಯಾವ ಮಟ್ಟಕ್ಕೆ ಹೋಗುತ್ತಾ ಇದೆ? ಯಾಕೆ ನಾವು ಬಂದ್ವಿ? ಏನನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಯಾಕೆ ತಿಳ್ಕೊಳ್ಳಿಕ್ಕಾಗುತ್ತಾ ಇಲ್ಲ? ನಮ್ಮ ಜನರ ಮನಸ್ಥಿತಿ ಏನಾಗಿದೆ ಇವತ್ತು? ಮನುಜ ಕುಲ ಜನನದ ಲಾಭವಾಗುವುದು ಅಂತ ಶ್ರೀಮನ್ನಿಜಗೊಂಡರು ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿ ಬಂದದ್ದೇ ಆನಾರೆಂದು ಅರಿಯುವುದು,
ನಾನು ಎದಕ್ಕೆ ಬಂದೇನೆ ಅಂತಂದ್ರೆ ನನ್ನನ್ನು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮಾನವ ಜನ್ಮಕ್ಕೆ ಬಂದಿದ್ದೇನೆ. ಹಾಗಾದರೆ ತಳುವುದೇ ಮಾಳ್ಪುದಾವುದು? ಬಿಟ್ಟು ಬಿಡಲಾರ್ದನೆ ಹುಟ್ಟಿ ಬಂದ ಮೇಲೆ ಮಾಡಬೇಕಾಗಿರತಕ್ಕಂತಹ ಮೊದಲ ಕರ್ತವ್ಯ ಯಾವುದು? ಕೆಲವರು ಹೇಳ್ತಾರೆ ಸಾಲಿ ಕಲಿಯೋದು, ಆಮೇಲೆ ಹೇಳ್ತಾರೆ ನೌಕರಿ ಮಾಡೋದು, ಆಮೇಲೆ ಹೇಳ್ತಾರೆ ಮದುವೆ ಮಾಡ್ಕೊಳ್ಳೋದು, ಆಮೇಲೆ ಹೇಳ್ತಾರೆ ಮಕ್ಕಳನ್ನ ಮಾಡ್ಕೊಳ್ಳೋದು, ಆಮೇಲೆ ಹೇಳ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮದು ಡ್ಯೂಟಿ ಮುಗಿತ್ರಿ ಗುರುಗಳು ಶಿವ ಶಿವ ಅನ್ಕೊಂತ ಹೊರಟು ಬಿಡುದು. ಇಷ್ಟೇ ಏನು ಜೀವನ ಅಂತಂದ್ರೆ ಹುಟ್ಟಿ ಬಂದ ಮೇಲೆ ಇವೆಲ್ಲ ಅಲ್ಲ, ಇದು ವ್ಯಾವಹಾರಿಕವಾಗಿ ಮಾಡೋದು ಬೇರೆ. ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುವನು ಇಂತು ಜಾಣರ ದೇವ. ಯಾರು ಪಾರಮಾರ್ಥ ಪ್ರಪಂಚವನ್ನ ಎರಡನ್ನು ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಜಾಣರು ಅಂತ ಒಂದು ಕಡೆಗೆ ನಿಜಗೊಂಡ್ರೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಪತ್ರಿಜಿಯವರು ಹೇಳಿದ್ದು ಅದನ್ನೇ. ಬರೀ ಪಾರಮಾರ್ಥ ಅಂತ ನೀನು ತಿಳ್ಕೊಂಡು ಲೌಕಿಕತೆಯನ್ನ ಅಲಕ್ಷ್ಯ ಮಾಡಬೇಡ, ಲೌಕಿಕ ಕರ್ತವ್ಯಗಳನ್ನ ನೀನು ಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗಬೇಡ. ಹಾಗಾಗಿ ನಿನ್ನನ್ನ ನೀನು ಅರಿತುಕೋ, ಹೂ ಆರ್ ಯು ಅನ್ನುವುದನ್ನ ತಿಳಿದುಕೋ. ವೈ ವಿ ಆರ್ ಕಮಿಂಗ್ ಹಿಯರ್, ಯಾಕೆ ನಾವು ಇಲ್ಲಿಗೆ ಬಂದ್ವಿ? ಯಾಕೆ ನಾವು ಇಲ್ಲಿಗೆ ಬಂದ್ವಿ? ಬರೀ ನಮ್ಮ ಉದ್ಧಾರಕ್ಕಾಗಿ ಅಲ್ಲ. ಒಬ್ಬರ ಪತ್ರಿಜಿಯವರು ಈ ಧರೆಗೆ ಇಳಿದು ಬಂದರು. ಎಷ್ಟು ಬದಲಾವಣೆ! ತಮಗಾಗಿ ತಾವು ಬದುಕಲಿಲ್ರಿ. ದೊಡ್ಡವರು ಆಗೋದು ತಮಗಾಗಿ ತಾವು ಬದುಕದವರು ದೊಡ್ಡವರು ಆಗೋದಿಲ್ಲ. ಯಾರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತಮ್ಮ ಬದುಕನ್ನ ಮೀಸಲಾಗಿಡ್ತಾರೆ, ದೀನರು, ದುರ್ಬಲರು, ಅಸಹಾಯಕರು, ಕೆಳಗೆ ಬಿದ್ದವರನ್ನ ಎತ್ತಿ ಮೇಲಕ್ಕೆ ನಡೆಸ್ತಾರೆ, ಮುನ್ನಡೆಸ್ತಾರೆ, ಮುಕ್ತಿಯ ಮಾರ್ಗಕ್ಕಾಗಿ ಅವರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಲ್ಲ, ಅವರು ದೊಡ್ಡವರಾಗ್ತಾರೆ. ಹಾಗಾದರೆ ನಾವೆಲ್ಲರೂ ಕೂಡ ಏನ್ ಮಾಡಬೇಕಾಗಿದೆ ಅಂದ್ರೆ ಪ್ರಪಂಚದ ಜೊತೆಗೆ ನಮ್ಮ ಪಾರಮಾರ್ಥವನ್ನು ನಾವು ಸಾಧಿಸಬೇಕಾಗಿದೆ. ಹಾಗಾದರೆ ಲೌಕಿಕ ವ್ಯವಹಾರಗಳ ಜೊತೆಗೆ ಆಧ್ಯಾತ್ಮಿಕ ಕರ್ತವ್ಯಗಳಿದಾವೆ ನಮಗೆ. ಹಾಗೆ ತಂದೆಯ ಕರ್ತವ್ಯ, ತಾಯಿಯ ಕರ್ತವ್ಯ ಅಂತ ಹೇಳ್ತೇವಲ್ಲ, ಮಕ್ಕಳಾದವರ ಕರ್ತವ್ಯಗಳೇನು, ಒಬ್ಬ ಶಿಕ್ಷಕನ ಕರ್ತವ್ಯಗಳೇನು ಗೊತ್ತದ. ಆದ್ರೆ ಒಬ್ಬ ಸಮಾಜದ ಪ್ರಜೆಯಾಗಿದ್ದಂಥವರು ನಾವೆಲ್ಲ ನಮ್ಮ ಕರ್ತವ್ಯ ಬರೀ ಮನೆಗೆ ಸೀಮಿತ ಅಲ್ಲ, ಬರೀ ಸಮಾಜಕ್ಕೆ ಸೀಮಿತ ಅಲ್ಲ. ನಾವು ಮಾಡಬೇಕಾಗಿರುವಂತಹದ್ದೇನು ಅಂತಂದ್ರೆ, ಇವತ್ತು ನಾನು ಮುಂದಿನ ಸಾರಿ ಈ ಮಹಿಳಾ ಧ್ಯಾನ ಚಕ್ರಕ್ಕೆ ಈ ಯಾವುದು ಒಂದು ಕುರ್ಚಿಗಳು ಖಾಲಿ ಇರಲಾರದ ಹಾಗೆ ನೋಡಿಕೊಳ್ಳಬೇಕಾದದ್ದು ಇಲ್ಲಿ ಮೇಲೆ ಕೂತವ್ರದ್ದು ಮತ್ತು ನಿಮ್ಮೆಲ್ಲರದು ಪಾತ್ರ ಬಹಳ ದೊಡ್ಡದದ. ಸುಮಾರು ಖರ್ಚುಗಳನ್ನ ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಇದರ ಪ್ರಯೋಜನವನ್ನ ಬಹುಶಃ ಬೆಂಗಳೂರೊಳಗ ಬುದ್ಧ ಪೂರ್ಣಿಮೆ ಮಹೋತ್ಸವವನ್ನ ಬಹಳ ಅದ್ಧೂರಿಯಾಗಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ, ಅಕೊಮೊಡೇಶನ್ ಸಿಗೋದಿಲ್ಲ ಬೆಂಗಳೂರಂತಹ ಸಿಟಿಯೊಳಗ. ಇಲ್ಲಿ ಎಲ್ಲರಿಗೂ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿಯವರಿಗಂತ ಹೇಳಿ ಇಲ್ಲಿ ಮಾಡಬೇಕು ಅಂತ ಅದು ಪತ್ರಿಜಿಯವರ ಸಂಕಲ್ಪ. ಆಯೋಜಕರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆದರೆ ಇದರ ಸದುಪಯೋಗ ಈ ಭಾಗದ ಎಲ್ಲ ಜನರಿಗೂ ಕೂಡ ಮುಟ್ಟಬೇಕು. ಆತ್ಮೀಯ ಬಂಧುಗಳೇ, ಒಂದು ಮಾತು, ಇಲ್ರಿ ನಾವು ಬಂದೇವಲ್ರಿ ಸಾಕ್ರಿ, ನಾವು ಅಷ್ಟೇ ತೃಪ್ತರಾಗೋದು ಬೇಡ. ನಮ್ಮ ಅಕ್ಕಪಕ್ಕದವರನ್ನ ಕರ್ಕೊಂಡು ಬನ್ನಿ. ಒಬ್ಬೊಬ್ಬರು ಕನಿಷ್ಠ 10 ಮಂದಿ, 20 ಮಂದಿ, 100 ಮಂದಿನ ಕರ್ಕೊಂಡು ಬರುವಂತಹ ಸತ್ಯ ಸಂಕಲ್ಪವನ್ನು ನಾವು ಮಾಡಿದರೆ ನಾವು ಅವರಿಗೂ ಉಪಕಾರ ಮಾಡಿದಂಗೆ ಆಗುತ್ತದೆ. ಯಾಕಂದ್ರೆ ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತದೆ ವಿನಃ ಮತ್ತೊಬ್ಬರು ಹೊಟ್ಟೆ ತುಂಬುವುದಿಲ್ಲ. ಅದನ್ನೇ ಬಸವಣ್ಣನವರು ಹೇಳಿದ್ದೇನು ಅಂದ್ರೆ, ತನ್ನಾಶ್ರಯದ ರತಿಸುಖವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಸುಮ್ಮನೆ ಉಪಚಾರಕ್ಕಾಗಿ, ಸುಮ್ಮನೆ ಕಾಡು ದೇವ್ರ ಕಾಟ ಕಳೆಯುವುದು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಸುಮ್ಮನೆ ವ್ಯಾವಹಾರಿಕವಾಗಿ ಮಾಡೋದಪ್ಪ, ಇದು ಅಲ್ಲ.
ಪೂಜೆ ಆಗಲಿ, ಊಟ ಆಗಲಿ, ಯಾವುದೇ ಒಂದು ಕರ್ತವ್ಯಗಳಾಗಲಿ ಮಾಡಬೇಕಾಗಿತ್ತು ಅಂದ್ರೆ ಮನಸಃ ಪೂರ್ವಕವಾಗಿ ನಾವು ಮಾಡಬೇಕೇ ವಿನಃ ತೋರಿಕೆಗಾಗಿ, ಅವರನ್ನ ಓಲೈಸುವುದಕ್ಕಾಗಿ, ಇವರನ್ನ ಓಲೈಸುವುದಕ್ಕಾಗಿ ಏನನ್ನೂ ಮಾಡಬೇಡಿ. ನಿಮ್ಮ ಒಳಗಿನ ಆತ್ಮ ಹೌದನಬೇಕು. ಬಿಡು ಬಾಯದೊಳು ಡಂಬವ. ಏನು ಹೇಳಿದ್ರು? ಹೊರಗಿನ ಡಂಬವನ್ನ ಬಿಟ್ಟು ಬಿಡು. ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡೆಕೊಂಬುದೇ ಚಂದ. ನಾವೆಲ್ಲ ಹೇಳ್ತೇವೆ ಏನಂತಂದ್ರೆ, ಈ ದೇಹದ ಆಟವೇ ಒಂದು ತರ ಅದ, ಮನಸ್ಸಿನ ಆಟ ಒಂದು ತರ ಅದ. ಪ್ಲೇಯಿಂಗ್ ವಿತ್ ಬಾಡಿ ಇಟ್ಸ್ ಡಿಫರೆಂಟ್ ಟು ಪ್ಲೇಯಿಂಗ್ ವಿತ್ ಮೈಂಡ್. ಹೌದಲ್ಲೋ? ದೇಹದ ಆಟ ಬೇರೆ, ಮನಸ್ಸಿನ ಆಟ ಬೇರೆ. ಆದರೆ ಇವೆರಡರ ಆಟಗಳ ಮಧ್ಯದಲ್ಲಿ ನಾವು ಮಾಡಬೇಕಾದದ್ದೇನು ಅಂದ್ರೆ ಪ್ಲೇಯಿಂಗ್ ವಿತ್ ದ ಬ್ರೆತ್. ಉಸಿರಿನ ಜೊತೆಗೆ ಆಟ. ಧ್ಯಾನ ಅಂದ್ರೆ ಬೇರೆ ಏನೂ ಅಲ್ಲ. ಧ್ಯಾನ ಅಂದ್ರೆ ಬೇರೆ ಏನೂ ಅಲ್ಲ, ಉಸಿರಿನ ಜೊತೆಗೆ ಇರುವಂತ ಆಟ. ಆ ಆಟವನ್ನು ಆನಂದಿಸಬೇಕು. ಬೆಳಗ್ಗೆ ನೋಡಬೇಕು, ನಮ್ಮ ವಿದ್ವಾನ್ ಗಣೇಶ್ ಜಿ ಅವರ ಒಂದು ಮ್ಯೂಸಿಷಿಯನ್ ಟೀಮ್ ಎಷ್ಟು ಅದ್ಭುತ ರೀ. ಆ ಆಟ ಏನಾಗುತ್ತೆ, ಆ ಮ್ಯೂಸಿಕ್ ಮೆಡಿಟೇಷನ್ ಏನು ಮಾಡುತ್ತೆ ಅಂದ್ರೆ ದೇಹದ ಆಟವನ್ನ ಕಟ್ಟಿ ಹಾಕ್ತದೆ, ಮನಸ್ಸಿನ ಆಟವನ್ನ ಕಟ್ಟಿ ಹಾಕ್ತದೆ. ಅಲ್ಲಿ ಉಸಿರಾಟದ ಆಟದ ಜೊತೆಗೆ ಆತ್ಮ ಪ್ರತಿ ಕ್ಷಣ ಸತ್ಯ ದರ್ಶನವನ್ನ ಅನುಭವಿಸ್ತಾ ಇರುತ್ತದೆ, ಉಜ್ವಲವಾಗಿ ಬೆಳಗುತ್ತಾ ಇರುತ್ತದೆ. ಆ ಆನಂದವನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಧ್ಯಾನವನ್ನ ಯಾಕೆ ಮಾಡಬೇಕು ಅಂದ್ರೆ ಬಂದು ಕೂತ್ಕೊಂಡು ಮಾಡ್ರಿ. ಧ್ಯಾನವನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಹೇಳಬಹುದು, ಅನುಭವಗಳನ್ನ ಹೇಳಬಹುದು, ಅದರ ಅನುಭೂತಿಯನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವೇರ್ ವಿ ಆರ್ ಗೋಯಿಂಗ್ ಆಫ್ಟರ್ ಡೆತ್, ನಾವು ಯಾಕೆ ಬಂದ್ವಿ, ಇನ್ನ ಎಲ್ಲಿಗೆ ಹೋಗ್ಬೇಕು? ಈಗ ನೀವೆಲ್ಲ ಬಂದಿರಿಲ್ಲ, ಇನ್ನು ಮುಂದೆ ಕಾರ್ಯಕ್ರಮ ಮುಗೀತು ಅಂದ್ರೆ ಏನ್ ಮಾಡ್ತೀರಿ? ನಿಮ್ಮ ಅಡ್ರೆಸ್ ಗೊತ್ತದ ಇಲ್ಲೋ? ಏನ್ ನಿಮ್ಮ ಮನೆಗೆ ಹೋಗ್ತಿರೋ, ಏನು ದಾರಿ ತಪ್ಪಿ ಅಕ್ಕದ ಪಕ್ಕದ ಊರಿಗೆ, ಅಕ್ಕಪಕ್ಕದ ಮನೆಗೆ ಹೋಗ್ತಿರೋ? ನಿಮ್ಮ ಮನೆಗೆ ನೀವು ಹೋಗ್ತೀರಿ, ಗೊತ್ತದ ನಿಮಗೆ. ಹಾಗಾದರೆ ಇಲ್ಲಿ ಊರಿಗೆ ಬಂದವರು ಮರಳಿ ಹೋಗಬೇಕಾದರೆ ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಹೋಗೋದು ಗೊತ್ತದ. ಈ ಭೂಮಿಗೆ ಬಂದ ಮೇಲೆ ನಾವು ಎಲ್ಲಿಂದ ಬಂದಿದ್ವಿ? ಸತ್ಯಲೋಕದಿಂದ ಬಂದಿದ್ವಿ. ಮತ್ತೆ ನಾವು ಸತ್ಯಲೋಕಕ್ಕೆ ಹೋಗಬೇಕು. ಹೋಗುವಂತಹ ಧೈರ್ಯ, ಹೋಗುವಂತಹ ಸಿದ್ಧತೆ, ತಯಾರಿಯನ್ನ ಯಾಕೆ ನಾವು ಮಾಡಿಕೊಳ್ಳೋದಿಲ್ಲ? ಎಷ್ಟು ಜನ ತಯಾರಿ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಿ? ಕೈ ಹತ್ತೋದು ಕಡಿಮೆ, ಬಹಳ ಅಪರೂಪ ಗುರುಗಳೇ. ಮಾತಾಡೋದಿಲ್ಲ ಇಲ್ಲ, ನೀವು ಸುಮ್ಮನೆ ಕುತ್ಕೋತೀರಿ, ನೋಡ್ತೀರಿ, ಕೇಳ್ತೀರಿ, ಸಾಧ್ಯ ಆದಷ್ಟು ಮಾಡ್ತೀರಿ, ಆಮೇಲೆ ಲಗೇಜ್ ತಗೊಂಡು ನಿಮ್ಮ ಊರಿಗೆ ಹೋಗ್ಬಿಡ್ತೀರಿ. ಇಲ್ಲಿ ಬಂದಿರುವುದರ ಮೂಲ ಉದ್ದೇಶ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆತ್ಮೀಯರೇ, ಈ ಮಹಿಳಾ ಮಹಾ ಧ್ಯಾನ ಚಕ್ರ ಮಾಡುವುದರ ಉದ್ದೇಶ ಲೋಕ ಕಲ್ಯಾಣ, ಆತ್ಮ ಕಲ್ಯಾಣ ಎರಡೂ ಆಗಬೇಕು ಅನ್ನೋ ಕಾರಣಕ್ಕಾಗಿ. ವಾಟ್ಸ್ ಅವರ್ ಡ್ಯೂಟೀಸ್, ನಮ್ಮ ಕರ್ತವ್ಯಗಳೇನು ಅಂದ್ರೆ ಬರೀ ನಮ್ಮ ಜೀವನವನ್ನು ನಾವು ನೋಡಿಕೊಂಡ್ರೆ ಸಾಲೋದಿಲ್ಲ, ನಮ್ಮ ಜೊತೆಗೆ ನಮ್ಮ ಇತರ ಎಲ್ಲ ಆತ್ಮೀಯರನ್ನ, ನಾವು ರಕ್ತ ಸಂಬಂಧಿಗಳು ಏನು ಆತ್ಮ ಸಂಬಂಧಿಗಳು? ನಾವೆಲ್ಲರೂ ನಾವು ಯಾಕೆ ಇಲ್ಲಿ ಸೇರಿದ್ದೇವೆ ಅಂದ್ರೆ, ಯಾವಾಗ್ಲೂ ನಾನು ಹೇಳೋದು ಅದನ್ನೇ, ಎಲ್ಲೇ ಹೋದ್ರು ರಕ್ತ ಸಂಬಂಧ ಅಲ್ಲ. ಬಹಳ ಜನ ಹೇಳ್ತಾರೆ ರಕ್ತ ಸಂಬಂಧ ಇಟ್ಕೊಂಡು ಇವರು ನಮ್ಮ ರಿಲೇಷನ್ ಆಗ್ಬೇಕ್ರಿ, ರಿಲೇಟಿವ್ಸ್ ಆಗ್ಬೇಕ್ರಿ ಅಂದಾಗ ನೋಡ್ಬೇಕು, ಬಹಳ ಅಟ್ಯಾಚ್ಮೆಂಟ್ ಬೆಳೀತದ. ಓಹೋ, ನಮ್ಮವರಾದ್ರಿ. ಯಾವಾಗಿದೋ ಬ್ಲಡ್ ರಿಲೇಶನ್ಶಿಪ್ ಇಸ್ ಡಿಫರೆಂಟ್, ಸೋಲ್ ರಿಲೇಶನ್ಶಿಪ್ ಇಸ್ ಡಿಫರೆಂಟ್. ನಾವು ದೇಹ ಸಂಬಂಧ ಅಥವಾ ರಕ್ತ ಸಂಬಂಧಕ್ಕೆ ಅಂಟಿಕೊಂಡ್ವಿ ಅಂದ್ರೆ ಅಲ್ಲಿ ದುಃಖ, ನೋವು, ನಲಿವು, ಅವಮಾನ, ಅಪಮಾನ ಎಲ್ಲವೂ ಇರುತ್ತದೆ. ಅಲ್ಲಿ ಹಾನಿ, ಲುಕ್ಷಾಣಿ, ವೃದ್ಧಿ, ಲಾಭ ಎಲ್ಲವೂ ಇರುತ್ತದೆ. ಆದರೆ ಸೋಲ್ಸ್ ರಿಲೇಶನ್ಶಿಪ್, ಆತ್ಮ ಸಂಬಂಧದೊಳಗ ಲುಕ್ಷಾನ್ ಅನ್ನೋ ಪದನ ಇಲ್ಲ ನೋಡ್ರಿ, ಲಾಸ್ ಅನ್ನೋ ಪದನೇ ಇಲ್ಲ. ಇಲ್ಲಿ ಏನಿದ್ರೂ ಕೂಡ ಹೆಚ್ಚಿನದನ್ನ ನಾವು ಪಡ್ಕೊಳ್ತೇವೆ.
ಆತ್ಮ ಸಂಬಂಧದೊಳಗ ಕೊಡತಗೊಳ್ಳುವಂತಹ ವ್ಯವಹಾರ ಇಲ್ಲ. ಇಲ್ಲಿ ಏನಿದ್ರೂ ಕೂಡ ಆತ್ಮ ಸಂಬಂಧದಲ್ಲಿ ಆತ್ಮೋನ್ನತಿಯ ವಿಷಯಗಳ ವಿಚಾರ ವಿನಿಮಯ ಆಗುತ್ತದೆ. ಆ ಸಾಧನೆಯೊಳಗ ನಮ್ಮನ್ನು ನಾವು ಮುನ್ನಡೆಸಿಕೊಂಡು ಹೋಗುತ್ತೇವೆ. ಹಾಗಾಗಿ ನಮ್ಮ ಕರ್ತವ್ಯಗಳನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇವತ್ತು ವಾಟ್ ಈಸ್ ದ ಸ್ಪಿರಿಚುವಾಲಿಟಿ ಅಂತ ಕೇಳಿದ ತಕ್ಷಣವೇ ಬಹಳ ಜನ ಹೇಳ್ತಾರೆ ದೈಹಿಕವಾಗಿರತಕ್ಕಂಥ ಆಚರಣೆಗಳು. ನೀವು ಏನೇ ಪೂಜೆ ಪುನಸ್ಕಾರಗಳು ವಿಧಿ ವಿಧಾನಗಳು ಮಂತ್ರೋಚ್ಚಾರಣೆಗಳು ಇದು ಎಲ್ಲವನ್ನ ಯಾಕೆ ಮಾಡುದು? ಇದೇ ಅಧ್ಯಾತ್ಮ ಅಂತ ಕೆಲವರು ಹೇಳ್ತಾರೆ. ಇದೆಲ್ಲವನ್ನ ಯಾಕೆ ಮಾಡ್ತೇವೆ? ಇವತ್ತು ಊದುಬತ್ತಿಯ ಹಚ್ಚುವುದರಿಂದ ಮೊದಲು ಮಾಡಿಕೊಂಡು ಎಲ್ಲ ಪೂಜೆ ಪುನಸ್ಕಾರಗಳು ಮಂತ್ರ ಉಚ್ಚಾರಣೆಗಳು ಅಲ್ಟಿಮೇಟ್ ಆಗಿ ಎಲ್ಲಿಗಪ್ಪ ಅಂದ್ರೆ ಯಾವುದಕ್ಕೋಸ್ಕರವಾಗಿ ಅಂದ್ರೆ ಆತ್ಮ ಉನ್ನತಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಹೌದು ತಾನೆ? ಇವತ್ತು ಎಷ್ಟೋ ಜನ ಎಲ್ಲ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಬಟ್ ಒಳಗಿನ ಆ ನೆಮ್ಮದಿ ಶಾಂತಿಯನ್ನೇ ಕಂಡುಕೊಳ್ಳೋದಿಲ್ಲ. ಅಸಮಾಧಾನ, ಮುಖದಲ್ಲಿ ಪ್ರಸನ್ನತೆ ಇಲ್ಲ, ಭಯ, ಒಂದು ಕಡೆಗೆ ದುಗುಡ. ಅಯ್ಯೋ ನಾಳೆ ಹೆಂಗ ಜೀವನ ನಂದು, ಅಯ್ಯೋ ನಾಡ್ದು ಹೆಂಗ ಜೀವನ, ಇವ್ರು ನನ್ನ ಕೈ ಬಿಟ್ರೆ ಹೆಂಗ ನಾನು ಬದುಕಲಿ, ಇವ್ರು ನನ್ನ ಕೈ ಬಿಟ್ರೆ ಹೆಂಗ ಬದುಕಲಿ, ಇದನ್ನ ತೆಗೆದು ಹಾಕುವುದಕ್ಕಾಗಿ ಧ್ಯಾನ ಮಾಡ್ರಿ ಅಂತ ಅನ್ನೋದು. ಇವತ್ತು ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ಸ್ಥಿರವಲ್ಲ ಹರಿಯೇ. ಇವತ್ತು ಇವರೇ ನನ್ನ ಕೈ ಹಿಡಿದು ಕೊನೆವರೆಗೂ ಕೈ ಹಿಡಿತಾರಂತಲ್ಲ. ಎಲ್ಲರೂ ಕೈ ಹಿಡಿತಿರಲ್ಲ, ಈಗ ಹಿಡ್ದಾರ ಅದಿರಿ, ಹಿಡ್ಕೊಂಡು ಬಂದವರು ಅದಿರಿ. ಈಗ ಎಲ್ಲಿ ತನಕ ಹಿಡಿತಾರ ಇವ್ರು? ಎಲ್ಲಿ ತನಕ ಹಿಡ್ಕೋತಾರ? ನೀವು ಅವ್ರಿಗೆ ಎಷ್ಟು ಅನುಕೂಲ ಆಕಿರಿ ಅಥವಾ ಅವ್ರು ನಿಮಗೆ ಎಷ್ಟು ಅನುಕೂಲ ಆಕಾರ ಅಲ್ಲಿ ತನಕ ನೀವು ಅನುಕೂಲ. ಪರಸ್ಪರ ಅನುಕೂಲತ್ವೇ ಸತಿ ಪ್ರೇಮ. ಪರಸ್ಪರ ಅನುಕೂಲ ಇದ್ದಾಗ ಪ್ರೇಮ, ಪರಸ್ಪರ ಅದೇ ಅನಾನುಕೂಲ ಬಂತು ಅಂದ್ರೆ ಕೈ ಹಿಡಿದವರ ಒಂದು ದಿನ ನಮಗ ಯಾರು ಮಿತ್ರರು ಅಂತ ತಿಳ್ಕೊಂಡಿರ್ತೀರಿ, ನಮ್ಮವರು ಅಂತ ತಿಳ್ಕೊಂಡಿರ್ತೀರಿ, ಅವರೇ ನಮಗ್ ಶತ್ರುಗಳಾಗಿ ಬಿಡ್ತಾರ. ಹಾಗಾದ್ರೆ ನಾವು ಯಾರಿಗಾಗಿ ಬದುಕಬೇಕಾಗಿದೆ? ಯಾವುದಕ್ಕೋಸ್ಕರವಾಗಿ ನಾವು ಬದುಕಬೇಕಾಗಿದೆ? ಆತ್ಮೀಯರೇ, ಅವರಿಗಾಗಿ ಇವರಿಗಾಗಿ ಬದುಕುವುದಲ್ಲ. ಇಲ್ಲಿ ಆತ್ಮ ಕಲ್ಯಾಣದ ಜೊತೆಗೆ ಅವರ ಜೊತೆಗೆ ಇರೋಣ, ಬಟ್ ಅಟ್ಯಾಚ್ಮೆಂಟ್ ಇಲ್ಲ. ಡಿಟ್ಯಾಚ್ ಅಂದ್ರೆ ನಾವೆಲ್ಲರೂ ಇಂಡಿಪೆಂಡೆಂಟ್. ಸ್ವಾತಂತ್ರ್ಯ, ಆತ್ಮ ಸ್ವಾತಂತ್ರ್ಯ, ದೇಶಕ್ಕೆ ಸ್ವಾತಂತ್ರ್ಯ ಬಂದದ. ಏನು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು ಅಂತ ಹೇಳ್ತೇವೆ. ಎವ್ರಿ ಇಯರ್ ಸೆಲೆಬ್ರೇಷನ್ ಮಾಡ್ತೇವೆ ನಾವೆಲ್ಲ. ಆತ್ಮನಿಗೆ ಸ್ವಾತಂತ್ರ್ಯ ಯಾವಾಗ ಬಂತು? ಯಾವಾಗ ಪಡೆದುಕೊಂಡಿದ್ದೇವೆ? ಒಬ್ಬರ ಸೆಲೆಬ್ರೇಷನ್ ಮಾಡ್ತೀರಿ ನೀವು ಆತ್ಮ ಸ್ವಾತಂತ್ರ್ಯವನ್ನ ವರ್ಷಕ್ಕೊಂದು ಸಾರಿ ಅಲ್ಲ, ಎವ್ರಿ ಬ್ರೆತ್ ಬೈ ಬ್ರೆತ್ ವಿ ಸೆಲೆಬ್ರೇಟ್ ದ ಸೋಲ್ಸ್ ಸೆಲೆಬ್ರೇಷನ್. ದಟ್ ಇಸ್ ದ ಪತ್ರಿ ಸೇಸ್ ಲೈಫ್ ಈಸ್ ಎ ಸೆಲೆಬ್ರೇಷನ್. ಪತ್ರಿಜಿ ಅವರು ಹೇಳಿದ್ದೇನು ಅಂತಂದ್ರ ಪ್ರತಿ ಕ್ಷಣವನ್ನ ನೀನು ಸಂಭ್ರಮಿಸು. ನಮ್ಮ ಜನ ಇದನ್ನ ತಪ್ಪಾಗಿ ತಿಳ್ಕೊಳಕತ್ತಾರೆ ಇತ್ತಿತ್ತಲಾಗಿ. ಪತ್ರಿಜಿ ಅವರ ಸೆಲೆಬ್ರೇಟ್ ಮಾಡಂದಾರ ಅಂತ ತಿಳ್ಕೊಂಡು ಈ ಕೈಯಾಗ ಒಂದು ಬಾಟ್ಲಿ, ಈ ಕೈಯಾಗ ಒಂದು ಬಾಟ್ಲಿ, ಮುಂದೆಲ್ಲ ಇಟ್ಕೊಂಡು ಸೆಲೆಬ್ರೇಷನ್. ಎಲ್ಲಿಗೆ ಹೊಂಟಿದ್ದೆವು ನಾವು? ಏನ್ ಮಾಡ್ತಾ ಇದ್ದೆವು ನಾವು? ಪತ್ರಿಜಿಯವರು ಹೇಳಿದ್ದು ಅಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಗಳಿಸಿ ನಿನ್ನನ್ನು ನೀನು ಉತ್ತುಂಗಕ್ಕೆ ತಗೊಂಡು ಹೋಗಿ ಎಲ್ಲರನ್ನ ಕರ್ಕೊಂಡು ಹೋಗಿ ನೀನು ಸಂಭ್ರಮ ಪಡುವಂತ. ಆದ್ರೆ ನಾವು ಅಲ್ಲೇ ಸಿಕ್ಕಾಕೊಳ್ಳಕತ್ತೇವೆ, ದಾರಿ ತಪ್ಪುತ್ತಾ ಇದ್ದೇವೆ, ಅನೇಕ ದುಃಖ ದುಮ್ಮಾನಗಳನ್ನ ಎದುರಿಸ್ತಾ ಇದ್ದೇವೆ. ಹಾಗಾಗಬಾರದು. ಸ್ಪಿರಿಚುವಾಲಿಟಿ ಅಂತಂದ್ರೆ ಪ್ರತಿಯೊಬ್ಬರನ್ನ ಗೌರವದಿಂದ ಕಾಣುವುದರ ಜೊತೆಗೆ ಆತ್ಮ ಗೌರವವನ್ನ ಉಳಿಸಿಕೊಂಡು ಮುನ್ನಡೆಯುವುದು ಏನದ, ಅದು ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಅಂದ್ರೆ ಈ ಬಟ್ಟೆಗೆ ಮಾತ್ರ ಸೀಮಿತ ಅಲ್ಲ. ಕೆಲವರು ತಿಳ್ಕೊಂಡಿದ್ದಾರೆ
ಈ ಬಟ್ಟೆಗೆ ಈ ಬಟ್ಟೆ ಹಾಕಿದ್ರೇನೆ ಒರಿಜಿನಾಲಿಟಿ ಅಥವಾ ಸ್ಪಿರಿಚುವಾಲಿಟಿ ಅಂತ. ನೋ, ಪತ್ರಿಜಿಯವರು ಇದನ್ನ ಯಾವಾಗಲೂ ಹೇಳ್ಕೊಂಡು ಬಂದಾರ. ಬರೀ ಬಟ್ಟೆಯೊಳಗ ಆಧ್ಯಾತ್ಮವಿಲ್ಲ. ಬಟ್ಟೆಯಿಂದ ಆಧ್ಯಾತ್ಮವನ್ನ ಅಳಿಯಲಿಕ್ಕೆ ಹೋಗಬೇಡಿ. ಆತ್ಮೀಯರೇ, ಬಹಳ ಸಮಯ ಆಗ್ತಾ ಇದೆ, ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ತುಂಬಾ ಆನಂದ ಆಗಿದೆ, ಒಂದು ಕಡೆಗೆ ಲಾಸ್ಟ್ 2 minutes ನಾನು ಮುಗಿಸ್ತೇನೆ. ಇವತ್ತು ಕೂಡಲ ಸಂಗಮದಲ್ಲಿ ಆಧ್ಯಾತ್ಮಿಕವಾಗಿರತಕ್ಕಂತಹ ಏನು ಮಹಾಚಕ್ರ, ಆಧ್ಯಾತ್ಮಿಕ ಮಹಿಳಾ ಮಹಾಚಕ್ರವನ್ನ ನಾವು ಕಾಣ್ತಾ ಇದ್ದೇವೆ. ವಚನ ಧ್ಯಾನ ಮಹಾಸಂಗಮವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಇದು ಇಷ್ಟಕ್ಕೆ ಸೀಮಿತ ಆಗಬಾರದು. 3 ನದಿಗಳು ಕೂಡಿದ್ರೆ ಅದನ್ನ ತ್ರಿವೇಣಿ ಸಂಗಮ ಅಂತ ಕರಿತೇವೆ. ಇವತ್ತು ಪ್ರಯಾಗರಾಜ್ಯದಲ್ಲಿ ಒಂದು ಮಹಾಕುಂಭಮೇಳ ನಡೆದದ. 144 ವರ್ಷಕ್ಕೊಮ್ಮೆ ನಡೆಯುವಂತಹದ್ದು ಮಹಾಕುಂಭಮೇಳದಲ್ಲಿ. ನನಗನಿಸ್ತದೆ ಬರೀ ಕೇವಲ 3 ನದಿಗಳು ಕೂಡಿದರೆ ಮಹಾಸಂಗಮವಾಗುತ್ತದೆ. ಆದರೆ ಪತ್ರಿಜಿಯವರ ಕಾನ್ಸೆಪ್ಟು ಧ್ಯಾನ, ಜ್ಞಾನ, ಸಜ್ಜನರ ಸಾಂಗತ್ಯ, ಇದು ಪ್ರತಿದಿನ ಪ್ರತಿಕ್ಷಣ ತ್ರಿವೇಣಿ ಸಂಗಮದಲ್ಲಿ ನಾವು ಮಿಂದೆದ್ದು ಹೇಳ್ತಾ ಇದ್ದೇವಲ್ಲ. ಪ್ರತಿದಿನ ನಮಗೆ ಕುಂಭಮೇಳ, ಪ್ರತಿದಿನ ನಮಗೆ ಕೂಡಲ ಸಂಗಮದಲ್ಲಿ ನಾವು ಇರ್ತಾ ಇದ್ದೇವೆ, ಪ್ರತಿಕ್ಷಣ ನಾವು ಇರುತ್ತೇವೆ. ಹಾಗಾಗಿಯೇ ಆತ್ಮೀಯ ಬಂಧುಗಳೇ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ. ನೆಮ್ಮೆ ನಿಜವನು ಪಡೆಯದೆ ಮನುಜ, ನೆಮ್ಮೆ ನಿಜವನು ಮುಕ್ತಿ ಪಡೆಯದೆ ಮನುಜ. ಇವತ್ತು ನಾವು ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೇವೆ. ದಯವಿಟ್ಟು ವ್ಯರ್ಥ ಆಲಾಪವನ್ನು ಬಿಟ್ಟು ಬಿಡಿ. ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಏನಿದೆ, ನಮ್ಮ ಕರ್ತವ್ಯಗಳೇನಿದ್ದಾವೆ ಅದೆಲ್ಲವುಗಳನ್ನು ಅರಿತುಕೊಂಡು ಮುನ್ನಡೆಯೋಣ. ಪತ್ರಿಜಿಯವರು ಅಂದ್ರೆ ಪಿರಮಿಡ್ ಅಂದ್ರೇನೆ ಪತ್ರಿಜಿ ಅಂದ್ರೇನೆ ವೆಜಿಟೇರಿಯನಿಸಂ ಅಂದ್ರೇನೆ ಪತ್ರಿಜಿ ಅಂದ್ರೇನೆ ಮೆಡಿಟೇಷನ್ ಅಂದ್ರೇನೆ ಪತ್ರಿಜಿ. ಅಷ್ಟರ ಮಟ್ಟಿಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮೆಡಿಟೇಷನ್ಗೆ ಇನ್ನೊಂದು ಅರ್ಥವನ್ನು ನಾವು ಹುಡುಕಬೇಕಾಗಿತ್ತು ಅಂದ್ರೆ ಡಿಕ್ಷನರಿ ಒಳಗ ಮೆಡಿಟೇಷನ್ ಈಸ್ ಈಕ್ವಲ್ ಟು ಪತ್ರಿಜಿ, ವೆಜಿಟೇರಿಯನಿಸಂ ಈಸ್ ಈಕ್ವಲ್ ಟು ಪತ್ರಿಜಿ, ಪಿರಮಿಡ್ ಈಸ್ ಈಕ್ವಲ್ ಟು ಪತ್ರಿಜಿ. ಎಲ್ಲಿ ಹೋದ್ರು ಪತ್ರಿಜಿ. ನಾವೆಲ್ಲರೂ ಅವರ ವಾರಸುದಾರರಿದ್ದೇವೆ. ಪತ್ರಿಜಿಯವರು ಎಲ್ಲಿಯೂ ಕೂಡ ಶಿಷ್ಯರನ್ನ ತಯಾರು ಮಾಡಲಿಲ್ಲ. ಬಹಳ ಸಂತೋಷ. ಶಿಷ್ಯರನ್ನ ತಯಾರು ಮಾಡಲಿಲ್ಲ, ಎಲ್ಲರನ್ನ ಗುರುಗಳನ್ನಾಗಿ ಮಾಡಿದ್ರು. ಇದರಿ ನಿಜವಾದಂತಹ ಸ್ಪಿರಿಚುವಾಲಿಟಿ ಅಂತಂದ್ರೆ, ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂತಂದ್ರೆ ಹೀಗಿರಬೇಕು. ಎಲ್ಲರಲ್ಲಿಯೂ ಗುರುತ್ವವನ್ನು ಕೊಟ್ಟರು. ಸಣ್ಣವರು, ದೊಡ್ಡವರು, ಮೇಲಿನವರು, ಕೆಳಗಿನವರು, ಭೇದ ಭಾವವನ್ನೆಲ್ಲವನ್ನ ತೊಡೆದು ಹಾಕಿಬಿಟ್ರು. ಪತ್ರಿಜಿಯವರು ಅವರನ್ನು ವರ್ಣನೆ ಮಾಡ್ತಾ ಹೊರಟ್ರೆ ಶಬ್ದಗಳಿಲ್ಲ. ಹಿ ಈಸ್ ದ ಒನ್ ಆಫ್ ದ ಗ್ರೇಟ್ ಮಾಸ್ಟರ್ ಅಂತಲ್ಲ ನಾನು ಹೇಳ್ತಾ ಇರೋದು, ಗ್ರೇಟ್ ಅವತಾರ, ಒಬ್ಬ ಮಹಾನ್ ಅವತಾರಿ ಪುರುಷ. ನಾವು ಹೇಗೆ ಬಸವಣ್ಣನವರನ್ನ 12ನೇ ಶತಮಾನದಲ್ಲಿ ಒಂದು ಮಹಾಮಾನವತಾವಾದಿ ಅಂತ ಕರೆದಿವೋ, ವಿಶ್ವ ಜ್ಯೋತಿ ಅಂತ ಹೇಳಿ ಅವರನ್ನ ಕೊಂಡಾಡಿದಿವೋ, ಹಾಗೆ ಇವತ್ತಿನ 21ನೇ ಶತಮಾನದಲ್ಲಿ ಮಹಾಮಾನವತಾವಾದಿ, ಸಮತಾವಾದಿಯಾಗಿರುವಂತವರು ಯಾರಾದರೂ ಇದ್ರೆ ಅದು ಪತ್ರಿಜಿಯವರು. ಇನ್ನೊಂದು, ಪತ್ರಿಜಿಯವರನ್ನ ಯಾವತ್ತೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ, ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಹೇಳೋದಿಷ್ಟೇ, ಪತ್ರಿಜಿಯವರು ಯಾವತ್ತೂ ಈ ಸಮಾಜಕ್ಕೆ, ಸಮಾಜದ ಜನರಿಗೆ ಕೆಟ್ಟದ್ದನ್ನು ಬಯಸಿದಂಥವರು ಅಲ್ಲವೇ ಅಲ್ಲ. ಪತ್ರಿಜಿಯವರು ಬದುಕಿದ್ದು ಜಗತ್ತಿನ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ. ಅವರು ತಮ್ಮ ಕುಟುಂಬಕ್ಕಾಗಿ ಬದುಕಿದವರಲ್ಲ. ಅದು ಏನೋ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅದು ಏನಿರುತ್ತದೋ ಅದನ್ನ ಅವರು ವೈಯಕ್ತಿಕ ಕುಟುಂಬದ ವಿಷಯಗಳನ್ನ ಮಾಡಿದ್ರು. ಆದರೆ ಯಾವಾಗ ಅವರಿಗೆ ಎನ್ಲೈಟನ್ಮೆಂಟ್, ಜ್ಞಾನೋದಯ ಆಯಿತೋ ಅವತ್ತಿನಿಂದ ಕೊನೆಯ ಉಸಿರಿರೋ ತನಕ ಆತ್ಮ ಕಲ್ಯಾಣಕ್ಕಾಗಿ ಬದುಕಿದಂಥವರು ಪತ್ರಿಜಿಯವರು.
ಆ ಪತ್ರಿಜಿಯವರ ಹೆಸರಿನೊಳಗ ಎಲ್ಲಿಯೇ ಧ್ಯಾನ ಮಹಾಚಕ್ರಗಳ ನಡೀಲಿ. ನಾನು ಎಲ್ಲರಿಗೂ ಹೇಳ್ತಾ ಇರೋದು ಕೊನೆಯ ಮಾತು, ಇಲ್ಲಿವರೆಗೆ ಏನು ಹೇಳಿದ್ದೇನೆ ಅದನ್ನು ಮರ್ತು ಬಿಡಿ. ನೀವೇನು ಇಟ್ಕೊಂಡು ಹೋಗಬೇಕು ಅಂತ ನನಗೇನು ಇಷ್ಟ ಇಲ್ಲ. ನಾನು ಇಲ್ಲಿ ಕರೆಸಿದ್ರು, ಹೇಳಬೇಕು ಅಂತ ಹೇಳಿಸಿದ್ರು, ಒಂದೆರಡು ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಇನ್ನು ಮುಂದೆ ಎಲ್ಲೇ ಧ್ಯಾನ ಮಹಾಚಕ್ರಗಳ ನಡೀಲಿ, ಅದು ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮನಸ್ಸಾಪೂರ್ವಕವಾಗಿ ಟೀಮ್ ತಗೊಂಡು ಹೋಗಬೇಕು, ಗ್ರೂಪ್ ತಗೊಂಡು ಹೋಗಬೇಕು. ನಾನು ಒಬ್ಬನೇ ಬರಬೇಕು ಅಂತ ಭಾವಿಸ್ಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ನಿಮ್ಮ 10 ಜನ, 50 ಜನ, 20 ಜನ, 100 ಜನರನ್ನು ಕರ್ಕೊಂಡು ಬರ್ರಿ ಇಂಥ ಕಾರ್ಯಕ್ರಮಕ್ಕೆ. ಬಹಳಷ್ಟು ಜನರ ನಿರೀಕ್ಷೆಯನ್ನು ಇಟ್ಕೊಂಡು ಇಂಥ ಒಂದು ದೊಡ್ಡದ ಸಭಾಮಂಟಪವನ್ನು ತಗೊಂಡು ಅನೇಕ ರೀತಿಯಾಗಿರತಕ್ಕಂಥ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇರಬೇಕಾದಾಗ ಬೆರಳೆಣಿಕೆಯ ಜನರಿಗೆ ಇದರ ಉಪಯೋಗ ಆದರೆ ಏನು ಪ್ರಯೋಜನ? ಹಾಗಾಗಬಾರದು. ದಯವಿಟ್ಟು ಎಲ್ಲರೂ ಇದಕ್ಕೆ ಬೇಕಾಗುವಂತ ಒಂದು ಸಂಘಟನೆ, ಪೂರ್ವ ತಯಾರಿಯನ್ನ ಮತ್ತೊಂದಿಷ್ಟು ಮಗದೊಂದಿಷ್ಟು ನಾವು ಏನು ಮಾಡೋಣ, ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಒಳಗಿನ ಅಸಮಾಧಾನವನ್ನ ತೆಗೆದುಹಾಕಿ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಾಗಿ ಈ ಕಾರ್ಯಕ್ರಮವನ್ನ ನಾವು ಮುಂದಿನ ದಿನಗಳಲ್ಲಿ ಯಶಸ್ವಿಗೊಳಿಸೋಣ ಅಂತ ಹಾರೈಸ್ತಾ, ಇನ್ನು ಮುಂದೆ ಇಲ್ಲಿ ಕರೆಸಿ 2 ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಾನು ಎಲ್ಲರ ಹೆಸರು ತೆಗೆದುಕೊಳ್ತಾ ಹೊರಟ್ರೆ ಸಂಜೆವರೆಗೂ, ಯಾಕಂದ್ರೆ ಎಲ್ಲರ ಹೆಸರು ನೆನಪದವ ನನಗೆ. ಎಲ್ಲರ ಜೊತೆಗೆ ಒಡನಾಟ ಇದೆ ನನಗೆ, ಆತ್ಮೀಯ ಒಡನಾಟ. ಪತ್ರಿಜಿ ಸರ್ ಜೊತೆಗೆ ಎಷ್ಟು ಒಡನಾಟ ನಂದಿತ್ತೋ ಅಷ್ಟೇ ಒಡನಾಟ ಇವತ್ತು ಎಲ್ಲ ಮಾಸ್ಟರ್ಸ್ಗಳ ಜೊತೆಗೆ ನನ್ನ ಒಡನಾಟ ಇದೆ. ಹಾಗಾಗಿ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳದೇನೆ ಎಲ್ಲ ಸಂಘಟಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಈ ನೋಡಿ, ನಡೆಯುವವನು ಎಡುವವನಲ್ಲದೆ ಕುಳಿತವನು ಎಡುವಲಿಕ್ಕೆ ಸಾಧ್ಯ ಇಲ್ಲ. ನಡಿತಾ ಇರಬೇಕು, ಎಡುತ್ತಾ ಇರಬೇಕು, ಅನುಭವಗಳು ಪಡಿತಾ ಇರಬೇಕು. ಆ ಅನುಭವಗಳೇ ನಮಗೆ ನಿಜವಾದ ದಾರಿದೀಪಗಳಾಗುತ್ತವೆ. ಅನುಭವವೇ ನಿಜವಾದಂತ ಅಮೃತ ಅನ್ನತಕ್ಕಂತಹದ್ದನ್ನ ಪತ್ರಿಜಿಯವರು ಹೇಳಿಕೊಂಡು ಬಂದಿದ್ದಾರಲ್ಲ. ಪ್ರತಿಯೊಂದರಿಂದ ಪಾಠವನ್ನ ನಾವು ಕಲಿತು ಜೀವನವನ್ನ ಯಶಸ್ವಿಗೊಳಿಸೋಣ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.